4th ಹೆಡ್ಡಿಂಗ್. ಓಕೆ, ಈಗ ಒಂದು ಕ್ವಶನ್ ಕೊಟ್ಟಿದ್ದಾನೆ, 2 ಈಕ್ವೇಶನ್ ಕೊಟ್ಟಿದ್ದಾನೆ. ಓಕೆ, ಈ 2 ಈಕ್ವೇಶನ್ನು ಕನ್ಸಿಸ್ಟೆಂಟಾ ಇನ್ಕನ್ಸಿಸ್ಟೆಂಟ್ ಅಂತ ಹೇಳ್ಬೇಕು. ಸಪೋಸ್ ಕನ್ಸಿಸ್ಟೆಂಟ್ ಇದ್ರೆ ಅದನ್ನ ಸೊಲ್ಯೂಷನ್ ಕಂಡಿಡ್ಬೇಕು. ಯಾವ ತರ? ಗ್ರಾಫಿಕಲಿ, ಅಂದ್ರೆ ಗ್ರಾಫ್ ಹಾಕಿ ಸೊಲ್ಯೂಷನ್ ಕಂಡಿಡ್ಬೇಕು. ಓಕೆನಾ? ಈಗ ನೀವು ನೋಡಿದ್ರೆ ಓಕೆ 2 ಈಕ್ವೇಶನ್ ಕೊಟ್ಟಾನೆ. ಫಸ್ಟ್ ಇದನ್ನು ಆರ್ಡರ್ ಬರೆದ್ಬಿಡೋಣ. ಎಕ್ಸ್ ಪ್ಲಸ್ ವೈ ಈ ಕಡೆ ಬಂದರೆ -5 ಆಯ್ತು. ಓಕೆ, ಇಲ್ಲಿ 2x ಪ್ಲಸ್ 2y ಪ್ಲಸ್ 10 ಈ ಕಡೆ ಬಂದರೆ -10 = 0 ಆಯ್ತು. ಇದು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇದೆನಾ? ax ಪ್ಲಸ್ by ಪ್ಲಸ್ c = 0. ಇದು ಕೂಡ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇದೆನಾ? ax ಪ್ಲಸ್ by ಪ್ಲಸ್ c = 0. ಇದೇನಿದು? a1 b1 c1, ಇದು a2 b2 c2. ಈಗ a1 ಇದಲ್ಲಿ ಇಲ್ಲಿ ಏನಿಲ್ಲ ಅಂದರೆ 1 ಇದೆ ಅಂತ, a1 ಒಂದು 1, b1 ಇಲ್ಲಿ ಏನಿಲ್ಲ ಅಂದರೆ 1 ಇದೆ, b1 ಬಂದು 1, c1 ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ ಅಂದರೆ -5 ಆಯ್ತು. ಓಕೆ, ಈಗ a2 ಇದ್ದಲ್ಲಿ ಏನಿದೆ? 2 ಇದೆ, b2 ಇದ್ದಲ್ಲಿ ಏನಿದೆ? 2 ಇದೆ, c2 ಇದ್ದಲ್ಲಿ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ ಅಂದರೆ -10 ಆಯ್ತು. ಓಕೆ, ಈಗ ನೆಕ್ಸ್ಟ್ ನೋಡ್ರಿ ಏನು ಕಂಡಿಬೇಕು? a1/a2 ಕಂಡಿಡ್ಬೇಕು. a1/a2 ಏನಾಗುತ್ತೆ? 1/2. ಓಕೆ, ಅದೇ ರೀತಿ ನೀವು b1/b2 ಕಂಡಿಡಿದ್ರೆ ಏನು ಬರುತ್ತೆ? b1/b2 1/2 ಅಂತ ಬಂತು. c1/c2 ಕೂಡ ನೋಡಿದ್ರೆ -5/10, -5/10 ಮಾಡಿದ್ರೆ ಮೈನಸ್ ಕ್ಯಾನ್ಸಲ್, 5 1 ಜಾ 5 2 ಜಾ. ಓಕೆ, ಈಗ ನೀವು ನೋಡಿದ್ರೆ a1/a2 1/2, b1/b2 1/2, c1/c2 1/2, 3 ಈಕ್ವಲ್ ಇದ್ದಾರೆ. ಸೊ ಏನು ಬರೀತೀನಿ? ಸಿನ್ಸ್ a1/a2 is equal to b1/b2 is equal to c1/c2, the lines are consistent. ಓಕೆನಾ? ಕನ್ಸಿಸ್ಟೆಂಟ್ ಅಂತ ಬಂದಿದೆ ಅಂದರೆ, ಸೊ ನಾವು ಕನ್ಸಿಸ್ಟೆಂಟ್ ಬಂದರೆ ಆನ್ಸರ್ ಕಂಡಿಡಬೇಕು. ಯಾವ ಥರ? ಗ್ರಾಫಿಕಲ್ ಮೆಥಡಿಂದ. ಓಕೆ, ಈಗ ನೀವು ನೋಡಿದ್ರೆ 2 ಈಕ್ವೇಶನ್ ಸಾಲ್ವ್ ಮಾಡೋದು. ಫಸ್ಟ್ ಈಕ್ವೇಶನ್ ಏನು? ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5. ಓಕೆ, ನೀವು ಗ್ರಾಫ್ ಹಾಕ್ಬೇಕಂತಂದ್ರೆ, ಯಾವುದೇ ಗ್ರಾಫ್ ಹಾಕ್ಬೇಕಂತಂದ್ರೆ ವೈ ಲೆಫ್ಟ್ ಸೈಡ್ ಇರಬೇಕು, ಇನ್ನು ಉಳುಕಿದೆಲ್ಲ ರೈಟ್ ಸೈಡ್ ಇರಬೇಕು. ವೈ ಒಂದೇ ಲೆಫ್ಟ್ ಸೈಡ್ ಇರಬೇಕು. ವೈ ಇಸ್ ಈಕ್ವಲ್ ಏನಾಯಿತು? +x ಹಾಕೊಡೋದ್ರೆ -x. ಓಕೆ, ಇದಕ್ಕೊಂದು ಟೇಬಲ್ ಹಾಕೋಣ. ಇದು ಎಕ್ಸ್ ವೈ. ಓಕೆ, ಒಂದು 4 ವ್ಯಾಲ್ಯೂ 1 2 3 1 2 3 4 4 ವ್ಯಾಲ್ಯೂ ಟೇಬಲ್ ತಗೊಂಡು. ಈಗ ಎಕ್ಸ್ ಇದ್ದಲ್ಲಿ 0 ಹಾಕ್ರಿ. ಎಕ್ಸ್ ಇದ್ದಲ್ಲಿ 0 ಹಾಕಿದ್ರೆ y is equal to 5 minus 0. y ವ್ಯಾಲ್ಯೂ ಏನಾಯಿತು? 5 ಆಯಿತು. ಎಕ್ಸ್ 0 ತೊಗೊಂಡ y ವ್ಯಾಲ್ಯೂ 5 ಆಯಿತು. ನೆಕ್ಸ್ಟು ಎಕ್ಸ್ ಇದ್ದಲ್ಲಿ 1 ಹಾಕ್ತೀನಿ. ಎಕ್ಸ್ ಇದ್ದಲ್ಲಿ 1 ಹಾಕಿದ್ರೆ ಏನಾಗುತ್ತೆ? y is equal to 5 minus 1. y is equal to ಏನಾಯಿತು? 4 ಆಯಿತು. ಎಕ್ಸ್ 1 ಇದ್ದಾಗ y ಏನಾಯಿತು? 4 ಆಯಿತು. ಈಗ ನಾವು ಎರಡೇ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ತೋರಿಸಿ, ಇನ್ನು ಉಳ್ಕಿದ್ದು ಯಾವ ಥರ ಬರೀಬೇಕು ನೋಡ್ರಿ. ಇಲ್ಲಿ 1 ಜಾಸ್ತಿ ಆಗಿದೆ ತಾನೆ, 1 ಜಾಸ್ತಿ ಮಾಡ್ಕೊಂತ ಹೋಗ್ರಿ. ಇಲ್ಲಿ 1 ಕಡಿಮೆ ಆಗಿದೆ ತಾನೆ, 1 ಕಡಿಮೆ ಮಾಡ್ಕೊಂಡು ಬಂದ್ಬಿಡ್ರಿ. ಓಕೆ, 4 ವ್ಯಾಲ್ಯೂ ಗೊತ್ತಾಯ್ತು. ಈಗ ಸೆಕೆಂಡ್ ಈಕ್ವೇಶನ್ ಏನು ಕೊಟ್ಟಿದ್ದಾನೆ ನೋಡ್ರಲ್ಲಿ. ಓಕೆ, ಸೆಕೆಂಡ್ ಈಕ್ವೇಶನ್ ನಿಮಗೆ 2x ಪ್ಲಸ್ 2y is equal to 10. ಇವು ನೋಡಿದ್ರೆ ಎಲ್ಲವೂ 2 ಟೇಬಲಲ್ಲಿ ಹೋಗುತ್ತಾ? ಸೊ ನಾನೇನು ಮಾಡ್ತೀನಿ? ಡಿವೈಡ್ ದ ಈಕ್ವೇಶನ್ ಬೈ 2. ಅವಾಗ ಏನಾಗುತ್ತೆ? x ಪ್ಲಸ್ ವೈ ಇಸ್ ಈಕ್ವಲ್ ಟು 5. ಓಕೆ, ನಾವು ಗ್ರಾಫ್ ಹಾಕ್ಬೇಕಂದ್ರೆ y ಒಂದೇ ಲೆಫ್ಟ್ ಸೈಡ್ ಇರಬೇಕು. 5 ಮೈನಸ್ ಎಕ್ಸ್. ಈಗ ನೋಡ್ರಿ, ಇಲ್ಲಿ ಕೂಡ 5 ಮೈನಸ್ ಎಕ್ಸ್ ಐತೆ, ಇಲ್ಲಿ ಕೂಡ 5 ಮೈನಸ್ ಎಕ್ಸ್ ಇದೆ. ಹಂಗಿದ್ದಾಗ ಈ ಈಕ್ವೇಶನ್ಗೆ ಕೂಡ ಯಾವ ಟೇಬಲ್ ಬರುತ್ತೆ? ಸೇಮ್ ಇದೇ ಟೇಬಲ್ ಬರುತ್ತೆ, ಹೌದಾ? ಸೊ ಇದಕ್ಕೇನು ಟೇಬಲ್ ಬಂದತ್ತೋ ಇಲ್ಲಿ ಕೂಡ ಅದೇ ಟೇಬಲ್ ಬರುತ್ತೆ. ಅದಕ್ಕೆ ಗ್ರಾಫ್ ಹಾಕೋಣ ಇವಾಗ. ಓಕೆ, ಇಲ್ಲಿ ಸ್ಕೇಲ್ ಬರೆಯೋಣ. ಸ್ಕೇಲ್ ಆನ್ ಎಕ್ಸ್ ಆಕ್ಸಿಸ್ ಬಂದ್ಬಿಟ್ಟು 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಯೂನಿಟ್ ತಗೊಳ್ಳೋಣ. ಓಕೆ, ಆನ್ ವೈ ಆಕ್ಸಿಸ್ ಕೂಡ ಏನು ತಗೊಳ್ಳೋಣ? 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಯೂನಿಟ್ ಅಂತ ತಗೊಳ್ಳೋಣ. ಓಕೆ, ಇದು ಎಕ್ಸು, ಎಕ್ಸ್ ಮೈನಸ್ಸು, ಇದು ವೈ ಮೈನಸ್. ಸೊ ಇದೇನಾಯ್ತು? 0 1 2 3 4 5 6 7 ಆಯಿತು. ಇಲ್ಲಿ -1 -2 -3 -4 -5. ಇಲ್ಲಿ 1 2 3 4 5 6 7 8. ಇಲ್ಲಿ -1 -2 -3 -4 -5 -6. ಓಕೆ, ಈಗ ಇದಕ್ಕೆ ಟೇಬಲ್ ಹಾಕೋಣ. 0 ಇದ್ದಾಗ ಎಷ್ಟಂತೆ? 0 ಇದ್ದಾಗೆ 5. ಓಕೆ, 1 ಇದ್ದಾಗ ಎಷ್ಟು? 4. ಓಕೆ, 2 ಇದ್ದಾಗ ಏನು? 3. 2 ಇದ್ದಾಗ 3. ಓಕೆ, 3 ಇದ್ದಾಗ ಏನು? 2.
3 ಇದ್ದಾಗೆ 2. ಓಕೆ, ಇದನ್ನ ಜಾಯಿನ್ ಮಾಡಿದ್ರೆ ನೀವು ಓಕೆ ಒಂದು ಸ್ಟ್ರೇಟ್ ಲೈನ್ ಒಂದು ಈಕ್ವೇಶನ್, ಇದು ಈಕ್ವೇಶನ್ ಏನು y = 5 - x. ಓಕೆ, ನಾನು ಈ ಈಕ್ವೇಶನ್ ಟೇಬಲ್ ಆದ್ರೂ ಕೂಡ ಮತ್ತೆ ಇದ್ರ ಮೇಲೆ ಓವರ್ಲ್ಯಾಪ್ ಆಗುತ್ತೆ. ಓಕೆ, ಸೊ ಇದೇನಿದು ಕೋಇನ್ಸಿಡೆಂಟ್ ಲೈನ್ ಅಂತೀವಿ. ಓಕೆ, ಕೋಇನ್ಸಿಡೆಂಟ್ ಲೈನ್ಸ್ ಇದು, ಯಾಕಂದ್ರೆ ಎರಡಕ್ಕೂ ಸೇಮ್ ಟೇಬಲ್ ಬಂದಿದೆ. ಕೋಇನ್ಸಿಡೆಂಟ್ ಲೈನ್ ಅಂದ್ರೆ ನಿಮಗೆ ಇನ್ಫಿನಿಟ್ಲಿ ಮೆನಿ ಸೊಲ್ಯೂಷನ್ ಬರುತ್ತೆ. ಇನ್ಫಿನಿಟ್ಲಿ ಮೆನಿ ಸೊಲ್ಯೂಷನ್, ಎಷ್ಟೊಂದು ಸೊಲ್ಯೂಷನ್ ಬರುತ್ತೆ. ಬೇಕಿದ್ರೆ ಒಂದು 4 ಬರೀರ ಅಂತಂದ್ರೆ, ಸೊ ಇದಕ್ಕೆ ಏನ್ ಬರಿಬೋದು, ಇದು ಎಕ್ಸ್ ಬಂದು 3, y ಬಂದು 2, ಇದು 3, 2, ಇದು ಬಂದ್ಬಿಟ್ಟು 2, 3, ಇದು ಬಂದ್ಬಿಟ್ಟು 1, 4, ಇದು ಬಂದ್ಬಿಟ್ಟು ಏನು 0, 5 ಅಂತ ಬರಿಬೋದು. ಓಕೆ, 4 ಸೊಲ್ಯೂಷನ್ ಅಂತ ಬರಿಬೋದು. ಹಂಗೆ ನೀವು ಎಷ್ಟೊಂದು ಈ ಲೈನ್ ಎಕ್ಸ್ಟೆಂಡ್ ಮಾಡ್ದಂಗೆಲ್ಲ ಎಷ್ಟೊಂದು ಸೊಲ್ಯೂಷನ್ ಬರಿಬೋದು. ನಾವು 4 ಸೊಲ್ಯೂಷನ್ ಬರೀತೀವಿ. 3, 2, ಓಕೆ, 2, 3, ಇನ್ನೊಂದು 1, 4, ಇನ್ನೊಂದು 0, 5. ಓಕೆನಾ?